ಟು ಮೈ ಚಾನಲ್. ಇವತ್ತು ಒಂದು ಪ್ಲೇಸ್ ಹೊಂಟೇವಿ. ಸಂಡೇ ವೀಕೆಂಡ್ ಎಲ್ಲಾದ್ರೂ ಹೋದ್ರ ಅಂತ ಅನ್ಕೊಂಡಿದ್ವಿ. ಎಲ್ಲಿಗೆ ಹೊಂಟೇವ್ರಿ? ನಾವು ಇವಾಗ ವರ್ಲ್ಡ್ ಫೇಮಸ್ ಫಾಲ್ಸ್ ಜೋಗ್ ಫಾಲ್ಸ್ ಹೋಗ್ತಾ ಇದೀವಿ. ಎಸ್, ನಾವು ಜೋಗ್ ಫಾಲ್ಸ್ಗೆ ಹೊಂಟೀವಿ. ಬರ್ರಿ ಬಿಡೋಣಂತ ಮನಿನ. ನಾನಿಲ್ಲಿ ಜಾಸ್ತಿ ನೇಚರ್ನೇ ತೋರಿಸ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ಕೆಲಸದ ಒತ್ತಡದೊಳಗೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಅನ್ನೋದೇ ಹೋಗ್ಬಿಟ್ಟಿರ್ತೈತಿ. ಈಗಿನ ಕೆಲಸದ ಒತ್ತಡನೇ ಹಂಗೈತಿ. ಹೀಗಾಗಿ ನಾನು ಸ್ವಲ್ಪ ನೇಚರ್ನೇ ಜಾಸ್ತಿ ತೋರಿಸ್ತೀನಿ. ಎಲ್ಲರಿಗೂ ಒಂದು ಸ್ವಲ್ಪ ಕಣ್ಣಿಗೂ ಚೆನ್ನಾಗಿ ಅನ್ನಿಸ್ಲಿ, ಮನಸ್ಸಿಗೂ ಚೆನ್ನಾಗಿ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಮುಂದೆ ನೀವು ತುಂಬ ನೇಚರ್ನ ಎಂಜಾಯ್ ಮಾಡ್ಬೋದು ಈ ವಿಡಿಯೋದಾಗ. ಬರ್ರಿ ಮುಂದೆ ನಿಮ್ಗೆಲ್ಲ ರೀತಿಯಿಂದ ಚೆನ್ನಾಗಿರೋ ವ್ಯೂಸ್ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಿಲ್ದಂಗೆ ಎಂಡ್ವರೆಗೂ ನೋಡ್ರಿ, ನಿಮಗೆ ಭಾಳ ಖುಷಿ ಆಕೈತಿ ಈ ವಿಡಿಯೋದಾಗ. ಜೋಗ್ ಫಾಲ್ಸ್ ಇರೋದು ಶಿವಮೊಗ್ಗ ಡಿಸ್ಟಿಕ್ಕು, ಸಾಗರ ತಾಲೂಕು. ನಾವು ಶಿರ್ಸಿ ಮತ್ತು ಸಿದ್ದಾಪುರ ಹಿಂಗೆ ಶಿರ್ಸಿ ಸಿದ್ದಾಪುರ ಹೋಗಿದ್ವಿ ಹಾವೇರಿಯಿಂದ. ನಮಗೆ 122 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಹರಿಯುವುದು ಶರಾವತಿ ನದಿ. ಶರಾವತಿ ನದಿಯಿಂದನೇ ಜೋಗ್ ಫಾಲ್ಸ್ ಉಟ್ಕೊಂಡಿರೋದು. ಈಗ ನೋಡ್ಬೋದು ನೀವು, ಪಕ್ಕಕ್ಕೆ ಒಂದು ಸಣ್ಣದಾಗಿ ತೊರೆ ಹರಿತಾ ಇದೆ. ಈ ರೀತಿ ಸಣ್ಣ ಸಣ್ಣ ಫಾಲ್ಸು ನಿಮಗೆ ದಾರಿ ಮಧ್ಯಕ್ಕೆಲ್ಲ ಈ ಮಳೆಗಾಲದಲ್ಲಿ ಸಿಗ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಜಸ್ಟ್ ರೀಚ್ ಆದ್ವಿ ಜೋಗನ. ಈ ಶರಾವತಿ ನದಿ ಉಗಮ ಸ್ಥಾನ ತೀರ್ಥಹಳ್ಳಿ ತಾಲೂಕು ಅಂಬುತೀರ್ಥ ಅಂತ. ಇದರಿಂದ ಒಂದು ಪೌರಾಣಿಕ ಕಥೆ ಇದೆ. ಏನಪ್ಪ ಅಂತಂದರೆ, ರಾಮ ಮತ್ತು ಸೀತೆ ಹೋಗುವಾಗ ಸೀತೆಗೆ ದಾರಿ ಮಧ್ಯಕ್ಕೆ ತುಂಬ ಬಾಯಾರಿಕೆ ಆಕತ್ತಂತ. ಹೀಗಾಗಿ ಆಕೆ ಕೇಳ್ಕೊಂಡಾಗ ರಾಮನಿಗೆ ನೀರು ಸಲುವಾಗಿ ಅಲ್ಲೆಲ್ಲೂ ಸಿಗಲ್ಲ. ಹೀಗಾಗಿ ರಾಮ ತನ್ನ ಬಾಣದಿಂದ ಆ ಜಾಗಕ್ಕೆ ಬಾಣ ಬಿಡ್ತಾನಂತೆ. ಆ ಜಾಗದಿಂದ ತೀರ್ಥ ಉಕ್ಕಿ ಬರ್ತೈತಂತೆ ನೀರು. ಅದಕ್ಕೆ ಅದನ್ನು ಅಂಬುತೀರ್ಥ ಅಂತ ಹೇಳಿ ಹೆಸರು ಬಿಟ್ಟಂತೆ. ಫ್ರೆಂಡ್ಸ್, ನಾವು ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಜೋಗನ. ನೋಡ್ಬೋದು, ಎಂಟ್ರೆನ್ಸ್ ಗೇಟಲ್ಲಿದ್ದೀವಿ. ಇಲ್ಲಿ ಫೀಸ್ ಇರುತ್ತೆ ಗಾಡಿಗೆ. ಪರ್ ಪರ್ಸನ್ 10 ರುಪೀಸು, ಮತ್ತು ಗಾಡಿಗೆ ಕಾರ್ಗಾದರೆ 50 ರುಪೀಸ್ ಇದೆ. ಜಸ್ಟ್ ಇವಾಗ ಪಾರ್ಕಿಂಗ್ ಮಾಡೋಣ ಗಾಡಿನ. ತುಂಬ ರಶ್ ಇದೆ, ತುಂಬ ಜನ ಬಂದಿದ್ದಾರೆ. ಜಸ್ಟ್ ಗಾಡಿನ ಪಾರ್ಕ್ ಮಾಡಿ ಹೊಂಟೀವಿ ಒಳಗೆ. ಫುಲ್ ಫಾಗ್ ಐತಿ, ಮಳಿ. ಬರ್ರಿ ನೋಡೋಣ ಎಷ್ಟು ಕಾಣ್ತೈತೇನೋ ಗೊತ್ತಿಲ್ಲ. ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟೈತಿ. ಫ್ರೆಂಡ್ಸ್, ನಾವಿವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡ್ಬೋದು, ಹಿಂದ್ಗಡೆ ಕಾಣಿಸ್ತಾ ಇದೆ ಸ್ವಲ್ಪ ಫಾಗು. ಸೂಪರ್ ಆಗಿದೆ. ಮಳೆಯಲ್ಲಿ ತುಂಬ ಮಜಾ ಆಗ್ತೈತಿ ಈ ಥರ ಆಟಾಡೋದು. ಮಳೆನಲ್ಲೇ ಜೋಗಕ್ಕೆ ಬಂದ್ರೇ ಮಜಾ.